ಲಿವರಿನ ಕಾಯಿಲೆಗೆ ಹೇಗೆ ಡಯಾಗ್ನೋಸಿಸ್ ಮಾಡ್ತೀರಿ? ಏನು ಟೆಸ್ಟ್‌ಗಳು ಬೇಕಾಗತ್ತೆ? ಪ್ರಿವೆನ್ಷನ್ ತಗೊಳ್ಳೋದಕ್ಕೆ ಯಾವ್ಯಾವ ಟೆಸ್ಟ್‌ಗಳನ್ನು ಮಾಡಬೇಕು? ಮೊದಲನೇದಾಗಿ ಲಿವರ್ ಫಂಕ್ಷನ್ ಟೆಸ್ಟ್. ಲಿವರಿನ ಕೆಲಸ ಹೇಗಿದೆ ಅನ್ನೋದನ್ನ ಮಾಡಬೇಕಾಗತ್ತೆ. ಇದು ಮಾಡಿದಾಗ ಲಿವರಲ್ಲಿ ಕೊಬ್ಬು ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ನಾರ್ಮಲ್ ಆಗಿ ಸ್ಕ್ಯಾನಿಂಗ್, ಅಬ್ಡಮಿನಲ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಏನು ಹೇಳ್ತೀವಿ, ಆ ಸ್ಕ್ಯಾನಿಂಗ್ ಮಾಡಿದಾಗ ಫ್ಯಾಟಿ ಲಿವರ್ ಇದೆಯಾ ಇಲ್ವಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಲಿಪಿಡ್ ಪ್ರೊಫೈಲ್, ಕೊಲೆಸ್ಟ್ರಾಲ್ ಇದೆಯಾ ಇಲ್ವಾ, ಅಥವಾ ಸಕ್ಕರೆ ಕಾಯಿಲೆ ಇದೆಯಾ, ಬ್ಲಡ್ ಶುಗರ್ ಮಾಡೋದು, ಮತ್ತು 3 ತಿಂಗಳು ಬ್ಲಡ್ ಶುಗರ್ ಕಂಟ್ರೋಲ್ ಇದೆಯಾ, HbA1c ಅಂತ ಟೆಸ್ಟ್ ಮಾಡ್ಕೊಳ್ಳೋದು. ಹಾಗೆ ಮಾಡಿದಾಗ ಮತ್ತೆ ಪ್ರೋಥ್ರಾಂಬಿನ್ ಟೈಮ್ ಅಂತೀವಿ, ಲಿವರಿನ ಒಂದು ಫಂಕ್ಷನ್ನು, ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇದೆಯಾ ಇಲ್ವಾ ಅಂತ. ಈ ಕ್ಲಾಟಿಂಗ್ ಫ್ಯಾಕ್ಟರ್ಸ್ನ ಪ್ರೋಥ್ರಾಂಬಿನ್ ಟೈಮ್ ಮಾಡಿದಾಗ ನಮಗೆ ಅದರದ್ದು ಆಕ್ಚುಯಲ್ ಫಂಕ್ಷನ್ ಏನು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಲಿವರ್ ಫೈಬ್ರೋ ಸ್ಕ್ಯಾನ್ ಅಂತ ಹೇಳ್ತೀವಿ. ಲಿವರಲ್ಲಿ ಫೈಬ್ರೋಸಿಸ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಡಿಟೆಕ್ಟ್ ಮಾಡುತ್ತೆ. ಫೈಬ್ರೋಸಿಸ್ 7ಕ್ಕಿಂತ ಜಾಸ್ತಿ ಇದ್ದಾಗ ಫೈಬ್ರೋಸಿಸ್ ಮೇ ಬಿ ಇರ್ರಿವರ್ಸಿಬಲ್ ಆಗಿರ್ಬೋದು. ಮತ್ತು ಕೊಬ್ಬಿನ ಅಂಶ 237ಕ್ಕಿಂತ ಕಮ್ಮಿ ಇದ್ದರೆ ಅದನ್ನು ಒಳ್ಳೆ ನಾರ್ಮಲ್ ಲಿವರು, 237ಕ್ಕಿಂತ ಜಾಸ್ತಿ ಇದ್ದಾಗ ಇದನ್ನ ಫ್ಯಾಟಿ ಲಿವರ್ ಅಂತ ಕರಿತೀವಿ. ಏನೋ ಇಲ್ಲದೆ ಇರೋರು ಇದನ್ನ ರೆಗ್ಯುಲರ್ ಆಗಿ ಮಾಡಿಸ್ಕೋಬೇಕಾ? ಇಲ್ಲ, ಇದನ್ನ 1 to 2 ಇಯರ್ಸ್ ಗ್ಯಾಪಲ್ಲಿ ಮಾಡಿಸ್ಕೊಂಡ್ರೆ ಸಾಕು. ಕಾಯಿಲೆ ಇರ್ತಕ್ಕಂಥವ್ರು, ಸಣ್ಣ ಪ್ರಮಾಣದ ಕಾಯಿಲೆ ಇದ್ದವರಲ್ಲಿ ಇದನ್ನ 6 ತಿಂಗಳಿಗೆ ಒಂದ್ಸತಿ ಮಾಡಿಸ್ಕೊಂಡ್ರೆ ಸಾಕು. ಬಟ್ ತುಂಬ ಕಾಯಿಲೆ ಆಗಿದೆ, ಇವರಿಗೆ ಲಿವರಲ್ಲಿ ಫೈಬ್ರೋಸಿಸ್ ಸ್ಟಾರ್ಟ್ ಆಗೋಗಿದೆ ಮತ್ತು ಸಿರೋಸಿಸ್ ಥರ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ 3 ತಿಂಗಳಿಗೆ ಒಂದ್ಸತಿ ಮಾಡೋವಂಥದ್ದು ಒಳ್ಳೆಯದು.